ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ನೀವೆಲ್ಲರೂ ಸಹ ಗಮನಿಸಿರ್ತೀರಿ. ಯಾಕಂದರೆ ಮೋದಿಯವರ ಬೋರ್ಡ್ ಇಲ್ಲದಂತಹ ಜಾಗನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮೋದಿ ಇಮೇಜ್ ನಿಮಗೆ ಕಾಣುತ್ತೆ. ನೀವೆಲ್ಲಾದರೂ ಆಚೆ ಓಡಾಡ್ತಾ ಹೋದರೆ, ನೀವು ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಸಾಕು, ಬಸ್ ಸ್ಟ್ಯಾಂಡ್ಗಳಿಂದ ಹಿಡಿದು ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಣುವಂಥ ಬೋರ್ಡ್ಗಳಿದಾವಲ್ಲ ಅವುಗಳು ಇರ್ಬೋದು, ಮತ್ತು ಪೆಟ್ರೋಲ್ ಬಂಕ್ ಗೋಡೆಗಳಿರ್ಬೋದು, ಅಲ್ಲಾಕುವಂಥ ಬೋರ್ಡ್ಗಳಿರ್ಬೋದು, ಟಿ ವಿ ಚಾನಲ್ಗಳಲ್ಲಿ ಬರುವಂಥ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಮತ್ತು ದಿನಪತ್ರಿಕೆಗಳಂತ ನಾವೇನು ಕರಿತೀವಿ ಆ ಒಂದು ಫ್ರಂಟ್ ಪೇಜ್ನ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು. ಹೀಗೆ ಎಲ್ಲೆಲ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ನಿಮಗೆಲ್ಲರಿಗೂ ಕಾಣುತ್ತೆ. ಆಯುಷ್ಮಾನ್ ಭಾರತ್ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಪ್ರತಿ ಸರ್ಕಾರಿ ಯೋಜನೆಯ ಜಾಹೀರಾತಲ್ಲೂ ಕೂಡ ಇವರ ಚಿತ್ರ ಇದ್ದೇ ಇರುತ್ತೆ. ಇದಕ್ಕೂ ಮೀರಿದ್ದು ಏನಪ್ಪ ಅಂತಂದರೆ, ಇಡೀ ಜಗತ್ತಿನಲ್ಲಿ ಬೇರೆಲ್ಲೂ ಸಹ ಕಾಣದಂಥ ಒಂದು ಕೋವಿಡ್ ವ್ಯಾಕ್ಸಿನ್ ಪ್ರಮಾಣ ಪತ್ರದ ಮೇಲೂ ಸಹ ಇದೇ ಮೋದಿಜಿಯವರ ಫೋಟೋ ಕಾಣುತ್ತೆ ನಿಮಗೆ. ಇದು ಜಸ್ಟ್ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವಂಥ ಸಾಮಾನ್ಯ ಪ್ರಚಾರ ಅಲ್ಲವೇ ಅಲ್ಲ. ಇದು ಬೇಕಂತಲೇ ಮಾಡ್ತಿರುವಂಥ ಒಂದು ವೈಯಕ್ತಿಕ ಬ್ರ್ಯಾಂಡಿಂಗ್ನ ಒಂದು ತಂತ್ರ ಅಂತ ಹೇಳ್ಬೋದು. ವಿಶ್ಲೇಷಣಕಾರರ ಪ್ರಕಾರ ಹೇಳೋದಾದರೆ, ಮೋದಿಯವರು ಏನು ಮಾಡ್ಕೋತಿದ್ದಾರೆ ಅಂದರೆ, ತಮ್ಮನ್ನು ತಾವೇ ಒಂದು ಕಲ್ಪನೆಯಾಗಿ ರೂಪಿಸ್ಕೊಂಡು ಆ ಒಂದು ಕಲ್ಪನೆಯನ್ನು ನೇರವಾಗಿ ಒಂದು ರಾಷ್ಟ್ರದ ಜೊತೆಗೆ ಸಿಂಕ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಿದ್ದಾರೆ. ಇದರ ಅರ್ಥ ವೆರಿ ಸಿಂಪಲ್ ಅಂತ ಹೇಳಬೇಕು. ಇಲ್ಲಿ ಮೋದಿಯವರನ್ನು ಪ್ರಶ್ನೆ ಮಾಡೋದು ಅಂತಂದರೆ ಇಡೀ ದೇಶವನ್ನೇ ಪ್ರಶ್ನೆ ಮಾಡಿದಂತೆ. ಈ ರೀತಿಯಾದಂಥ ಒಂದು ಭಾವನೆಯನ್ನು ಜನರಲ್ಲಿ ರಿಜಿಸ್ಟರ್ ಮಾಡಬೇಕು. ಈ ಒಂದು ತಂತ್ರದಿಂದ ನಾಯಕ ಆದವನು ಮೋದಿ ಆದವರು ಎಲ್ಲೆಲ್ಲೂ ಕಾಣಿಸ್ಕೊಳ್ತಾ ಜನರಿಗೆ ಹತ್ತಿರ ಆಗ್ತಾ ಹೋಗ್ತಾ ಇರ್ತಾರೆ. ಬಟ್ ಆಡಳಿತದಲ್ಲಿ ಏನಾದರೂ ಒಂದು ಎಡವಟ್ಟು ಅಂತೇನಾದರೂ ಆಯ್ತಂದರೆ ಅದಕ್ಕೆ ಉತ್ತರದಾಯಿತ್ವ ವಹಿಸೋದ್ರಿಂದ ಈ ಒಂದು ವ್ಯಕ್ತಿ ದೂರ ಉಳಿತಾರೆ. ಅಂದರೆ ವೆರಿ ಸಿಂಪಲ್, ಗೆದ್ದರೆ ಗಡ್ಡ ಸೋತ್ರೆ ನಡ್ಡ ಅನ್ನುವಂಥ ಮೀಮ್ಸ್ಗಳನ್ನೆಲ್ಲ ನೋಡಿರ್ತಾರಲ್ಲ ನೀವು, ಸೇಮ್ ಅದೇ ರೀತಿ ಇದು. ರಾಜ್ಯ ಸರ್ಕಾರ ಏನಾದರೂ ಫ್ರೀ ಬೀಸನ್ನು ಕೊಟ್ಟರೆ ಅದನ್ನು BJP ಜನ ಒಪ್ಪೋದೇ ಇಲ್ಲ. ಇದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಮಾತನಾಡ್ತಾರೆ. ಅನ್ನ ಭಾಗ್ಯವನ್ನು ಬಿಟ್ಟಿ ಭಾಗ್ಯ ಅಂತೇಳಿ ಪ್ರಚಾರವನ್ನು ಮಾಡ್ತಾರೆ. ಬಟ್ ಮೋದಿಜಿ ಪೋಲ್ ಮಾಡೋ ಹಣಕ್ಕೆ ಮಾತ್ರ ಇವ್ರ ಹತ್ರ ಲೆಕ್ಕನೇ ಇರಲ್ಲ. ಅದ್ರ ಬಗ್ಗೆ ಇವರು ಮಾತು ಕೂಡ ಆಡೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ಮೋದಿಯವರ ಪ್ರಚಾರ ಮತ್ತು ಇಮೇಜ್ ಮೇಂಟೈನ್ ಮಾಡೋದಕ್ಕೆ ಅಂತಲೇ ನಮ್ಮ ತೆರಿಗೆ ಹಣ ಎಲ್ಲೆಲ್ಲಿ ಎಷ್ಟೆಷ್ಟೆಲ್ಲ ಖರ್ಚು ಮಾಡಲಾಗ್ತಿದೆ ಅನ್ನೋದನ್ನು ನೋಡೋಣ. ಜೊತೆಗೆ ಈ ಒಂದು ಬೃಹತ್ ವೆಚ್ಚಗಳು ನಡೆಯುವಂಥ ಟೈಮಲ್ಲೇ ದೇಶದ ಹಸಿವು ಮತ್ತು ಅಪೌಷ್ಟಿಕತೆಯ ಸೂಚ್ಯಾಂಕಗಳು ಎಷ್ಟೊಂದು ಪಾತಾಳಕ್ಕೆ ಕುಸಿದಿವೆ ಅನ್ನೋದನ್ನು ಒಂದಷ್ಟು ಡೀಟೇಲ್ ಆಗಿ ದತ್ತಾಂಶಗಳ ಮೂಲಕ ತೋರಿಸ್ತಾ ಹೋಗ್ತೀವಿ. ಎಲ್ಲೂ ಸಹ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕಣ್ಣಿಗೆ ಕಾಣದಿದ್ದರೆ ಮನಸ್ಸಿನಿಂದ ದೂರವಾಗ್ತಾರೆ ಅನ್ನುವಂಥ ಮಾರ್ಕೆಟಿಂಗ್ ಪ್ರಪಂಚದ ನಿಯಮವನ್ನು ನಮ್ಮ ಮೋದಿಜಿ ಅವರ ಪ್ರಚಾರ ಏನಿದೆ ಅದು ಚಾಚೂ ತಪ್ಪದೆ ಅನುಸರಿಸುತ್ತೆ. ಗುಜರಾತಿಗಳದ್ದು ಒಂದು ಗಾದೆ ಮಾತಿದೆ, ಜೋ ದಿಕ್ತಾ ಹೇ ವೋ ಬಿಕ್ತಾ ಹೇ ಅಂತ. ಸೇಮ್ ಅದೇ ಪ್ಲ್ಯಾನ್ ಮೋದಿಜಿ ಅವರದ್ದು. ಯಾಕಂದರೆ ಮೋದಿಜಿಯವರು ಸಹ ಗುಜರಾತಿಗಳೇ ಅಲ್ವಾ. ಬಟ್ ಮೋದಿಯವರ ಈ ಒಂದು ಪ್ರಚಾರ ಇನ್ನೊಂದು ಅಪಾಯಕಾರಿ ಆಯಾಮ ಅನ್ನೋದು ಇಲ್ಲಿ ನಮಗೆ ಕಾಣುತ್ತೆ. ಈ ಒಂದು ಪ್ರಚಾರದಲ್ಲಿ ಮಾಧ್ಯಮಗಳ ಮೇಲಿನ ನಿಯಂತ್ರಣ ಅನ್ನುವಂಥದ್ದು. ಎಸ್, ಸರ್ಕಾರಿ ಜಾಹೀರಾತುಗಳು ಮತ್ತು TV ಮತ್ತು ಪತ್ರಿಕೆಗಳಿಗೆ ಈ ಸರ್ಕಾರಿ ಜಾಹೀರಾತುಗಳು ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದ ಆದಾಯದ ಮೂಲ ಅಂತಲೇ ಹೇಳಬೇಕು. ಸರ್ಕಾರ ಈ ಒಂದು ಹಣವನ್ನು ಕೊಡೋದ್ರಿಂದ ಮಾಧ್ಯಮಗಳು ಆರ್ಥಿಕವಾಗಿ ಸರ್ಕಾರದ ಮೇಲೆ ಅವಲಂಬಿತವಾಗ್ತವೆ. ಈ ಒಂದು ಆರ್ಥಿಕ ಅವಲಂಬನೆ ಅನ್ನುವಂಥದ್ದು ಹೆಚ್ಚಾದಂತೆ ಮಾಧ್ಯಮಗಳು ಸರ್ಕಾರದ ಅಥವಾ ಪ್ರಧಾನಿ ಅಂತವರ ಅವರ ಕೆಲಸಗಳ ಬಗ್ಗೆ ತೀಕ್ಷ್ಣವಾದ ಒಂದು ವಿಮರ್ಶೆಯನ್ನು ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ತವೆ. ಹೀಗೆ ಸರ್ಕಾರಿ ಸಂದೇಶ ಅಥವಾ ನಾಯಕನ ವೈಯಕ್ತಿಕ ಬ್ರ್ಯಾಂಡು ಹೆಚ್ಚಾಗ್ತಾ ಹೋಗುತ್ತೆ ಇವರು ಅವರ ಬಗ್ಗೆ ಮಾತನಾಡದೆ ಹೋದಾಗ. ಇದು ಜಸ್ಟ್ ಕೇವಲ ಒಂದು ಸರ್ಕಾರಿ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಸಹ ಕೋಟ್ಯಾಂತರ ಪ್ರಯಾಣವನ್ನು ಈ ಒಂದು ಪಬ್ಲಿಸಿಟಿ ಸ್ಟಂಟ್ ಮಾಡೋದಕ್ಕೋಸ್ಕರ ಖರ್ಚು ಮಾಡ್ತಾರೆ. ಉದಾಹರಣೆಗೆ 2024 ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೂ ಮುನ್ನ ಕೇವಲ ಜಸ್ಟ್ ಒಂದು 30 ದಿನದಲ್ಲಿ, ಅಂದರೆ ಜನವರಿ 29ರಿಂದ ಫೆಬ್ರವರಿ 28ರವರೆಗೆ ಅಂತ ಲೆಕ್ಕ ಹಾಕೋದಾದರೆ BJP ಪಕ್ಷ ಗೂಗಲ್ ಜಾಹೀರಾತುಗಳ ಮೇಲೆ ಸುಮಾರು 29.7 ಕೋಟಿ ರೂಪಾಯಿಯಷ್ಟು ಖರ್ಚನ್ನು ಮಾಡಿದೆ. ಈ ಡಿಜಿಟಲ್ ಜಾಹೀರಾತುಗಳು ಪ್ರಧಾನಿ ಮತ್ತು ಸರ್ಕಾರಿ ಯೋಜನೆಗಳನ್ನೇ
ಅತಿ ಹೆಚ್ಚಾಗಿ ಇವರು ಪ್ರಚಾರ ಮಾಡಿರುವಂಥದ್ದು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2014ರಿಂದ ಈಚೆಗೆ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ ಮತ್ತು ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗ್ತಾ ಇದೆ. ಈ ಎಲ್ಲ ವೆಚ್ಚಗಳೇನಿದೆ, ಖರ್ಚು ವೆಚ್ಚಗಳ ಮಾಹಿತಿ ನಮ್ಮ ಪ್ರಸಾರ ಸಚಿವಾಲಯ IB ಮಿನಿಸ್ಟ್ರಿ ಅವರು ಇದನ್ನು ನೋಡ್ಕೊಳ್ತಾರೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಜಾಹೀರಾತುಗಳ ಮೇಲಿನ ಬೃಹತ್ ಖರ್ಚು, ತುಂಬ ದೊಡ್ಡ ಮಟ್ಟದ ಖರ್ಚು ಅಂತ ನೋಡೋದಾದರೆ, ಅಧಿಕೃತ ದಾಖಲೆಗಳ ಪ್ರಕಾರನೇ 2014ರಿಂದ ಡಿಸೆಂಬರ್ 2022ರವರೆಗಿನ 8 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗಾಗಿಯೇ ಖರ್ಚು ಮಾಡಿರ್ತಕ್ಕಂಥದ್ದು ಒಟ್ಟು 6,491 ಕೋಟಿ ರೂಪಾಯಿಗಳನ್ನು ಇವರು ಖರ್ಚು ಮಾಡಿರುವಂಥದ್ದು. ಇದರಲ್ಲಿ ಆರಂಭಿಕ ಲೆಕ್ಕಾಚಾರವನ್ನು ನೋಡಿದ್ರೆ ಏಪ್ರಿಲ್ 2014ರಿಂದ ಅಕ್ಟೋಬರ್ 2017ರವರೆಗೆ ಕೇವಲ 3 ವರ್ಷಗಳಲ್ಲಿ 3,755 ಕೋಟಿ ರೂಪಾಯಿಗಳನ್ನು ಈ ಒಂದು ಸರ್ಕಾರ ಖರ್ಚು ಮಾಡಿದೆ. ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಖರ್ಚು ಮಾಡಿದೆ. ಇದರಲ್ಲಿ ನ್ಯೂಸ್ ಪೇಪರ್ಗಳಿರ್ಬೋದು, ಪತ್ರಿಕೆಗಳು, TV, ಇಂಟರ್ನೆಟ್ ಜಾಹೀರಾತುಗಳು ಮತ್ತು ರಸ್ತೆ ಬದಿಯಲ್ಲಿ ಹಾಕುವಂಥ ದೊಡ್ಡ ದೊಡ್ಡ ಹೋಲ್ಡಿಂಗ್ ಬೋರ್ಡ್ಗಳನ್ನು ನೋಡಿರ್ತೀರಿ. ಹೊರಗಡೆ ಪ್ರಚಾರ ಮಾಡ್ತಕ್ಕಂಥ ಒಂದು ಬೋರ್ಡ್ಗಳು ಏನು ಕಾಣ್ತವೆ ಅವುಗಳು. ಇತ್ತೀಚಿನ ಅವಧಿಯಲ್ಲಿಯೂ ನೋಡೋದಾದರೆ ಅಂದರೆ 2019-20ರಿಂದ ಡಿಸೆಂಬರ್ 2023ರವರೆಗೆ ಕೇವಲ ಪತ್ರಿಕೆಗಳಲ್ಲಿ ಮಾತ್ರ ಜಾಹೀರಾತನ್ನು ಕೊಡೋದಕ್ಕೆ ಮೋದಿ ಸರ್ಕಾರ ಖರ್ಚು ಮಾಡಿರುವಂಥದ್ದು 967.46 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಈ ಲೆಕ್ಕಾಚಾರಗಳು ಏನು ಹೇಳುತ್ತವಂದರೆ, ಈ ಮೋದಿ ಪ್ರಚಾರಕ್ಕಾಗಿ ಎಷ್ಟು ದೊಡ್ಡ ಆದ್ಯತೆ ನೀಡ್ತಾರೆ ಮೋದಿ ಅನ್ನೋರು. ಈ ಒಂದು ಪ್ರಚಾರ, ಅಡ್ವರ್ಟೈಸ್ಮೆಂಟು, ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಮತ್ತೊಂದು ವಿಚಾರ, ಮೋದಿಯವರ ಬಟ್ಟೆ ಮತ್ತು ಮೇಕಪ್ ಖರ್ಚು. ಪ್ರಚಾರದ ಖರ್ಚಿನ ಜೊತೆಗೆ ಮೋದಿಯವರ ವೈಯಕ್ತಿಕ ವೈಭವ ಅನ್ನೋದಿದೆಯಲ್ಲ, ಹಾಗಾಗಿ ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರುತ್ತೆ. ಪ್ರಧಾನಮಂತ್ರಿ ಕಾರ್ಯಾಲಯ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈ ಒಂದು ಆಫೀಸ್ ಸ್ಪಷ್ಟಪಡಿಸಿರೋ ಪ್ರಕಾರ, ಪ್ರಧಾನಿಯವರ ವೈಯಕ್ತಿಕ ಬಟ್ಟೆಗಳ ಖರ್ಚನ್ನು ಸರ್ಕಾರ ಭರಿಸೋದಿಲ್ಲ, ಅದನ್ನು ಅವರ ವೈಯಕ್ತಿಕವಾಗಿ ಭರಿಸ್ತಾರೆ ಅಂತ. ಬಟ್ ವಿವಾದಗಳು ಬೇರೆ ಇದ್ದೇ ಒಂದು ಲೆಕ್ಕಾಚಾರವನ್ನು ಹೇಳುತ್ತೆ. 70 ಕೋಟಿ ಅಂದಾಜು ಅನ್ನುವಂಥದ್ದು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿಯವರು 700 ದಿನಗಳಲ್ಲಿ ಪ್ರತಿದಿನ ಸರಾಸರಿ 10 ಲಕ್ಷ ರೂಪಾಯಿ ಮೌಲ್ಯದ ಬಟ್ಟೆಗಳನ್ನು ಧರಿಸ್ತಾರೆ. ಅದು ಒಟ್ಟು 70 ಕೋಟಿ ಆಗತ್ತೆ ಅಂತ ಒಂದು ಊಹೆಯನ್ನು ಮಾಡಿದರು. ಈ ಒಂದು ಅಂದಾಜನ್ನು ಪರಿಶೀಲಿಸೋದಕ್ಕೆ ಅವರು ಸಾರ್ವಜನಿಕರಿಗೆ ಅವರು ಒಂದು ಗೂಗಲ್ ಇಮೇಜ್ಗಳನ್ನು ಹುಡುಕಿ ಅಲ್ಲೇ ನಿಮಗೆ ಕಾಣುತ್ತೆ ಅಂತ ಸೂಚನೆ ಕೂಡ ನೀಡಿದರು. ಮತ್ತು ದಾಖಲೆ ಮಾಡಿದಂಥ ಒಂದು ಸೂಟ್ ಕಥೆಯನ್ನು ಹೇಳಲೇಬೇಕಿಲ್ಲಿ. US ಅಧ್ಯಕ್ಷ ಬರಾಕ್ ಒಬಾಮಾ ಭೇಟಿ ಕೊಟ್ಟಂಥ ಟೈಮಲ್ಲಿ ಮೋದಿ ಅವರು ಧರಿಸಿದಂಥ ಒಂದು ಸೂಟ್ ಏನಿದೆ ಅದರ ಮೇಲೆ ಅವರ ಹೆಸರನ್ನು ಮೋದಿ ಅಂತ ನೇಯ್ದಿದ್ರು. ಅದಾದಮೇಲೆ ಅದರ ನಂತರ 4.31 ಕೋಟಿಗೆ ಅದನ್ನು ಹರಾಜು ಕೂಡ ಹಾಕಲಾಯಿತು. ಇದು ವಿಶ್ವ ದಾಖಲೆಯನ್ನು ಸಹ ಸೃಷ್ಟಿ ಮಾಡಿತ್ತು. ಈ ಉದಾಹರಣೆಗಳು, ಅದು ಸರ್ಕಾರಿ ವೆಚ್ಚ ಆಗಿರಲಿ ಅಥವಾ ವೈಯಕ್ತಿಕ ವೆಚ್ಚ ಆಗಿರಲಿ, ಪ್ರಧಾನಿ ಮೋದಿ ಅವರು ತಮ್ಮ ಬ್ರ್ಯಾಂಡನ್ನು ಅತಿ ಎತ್ತರ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಮತ್ತು ಸಾರ್ವಜನಿಕರ ಗಮನವನ್ನು ತಮ್ಮ ಕಡೆ ಸೆಳೆಯೋದಕ್ಕೆ ಸದಾ ಪ್ರಯತ್ನಿಸ್ತಾನೆ ಇರ್ತಾರೆ ಅನ್ನೋದನ್ನು ಇವೆಲ್ಲವೂ ಸಹ ತೋರಿಸುತ್ತೆ. ಅದರಿಂದಲೇ ಅವರಿಗೆ ಒಂದು ಕ್ಯಾಮ್ರಾ ಜೀವಿ ಅನ್ನುವಂಥ ಬಿರುದು ಕೂಡ ಬಂದಿದೆ. ಇದೆಲ್ಲರಿಗೂ ಸಹ ಗೊತ್ತಿದೆ. ಇದರ ಜೊತೆಗೇ ಅವರು ತಿನ್ನುವಂಥ ಆಹಾರ, ಕುಡಿಯುವಂಥ ನೀರು ಕೂಡ ಭಾರಿ ದುಬಾರಿ ಆದಂಥ ಒಂದು ವಿಚಾರ ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ಮಾತು ಮತ್ತು ಎಲ್ಲರೂ ಸಹ ಮಾತನಾಡುವಂಥ ಮಾತು. ಇದನ್ನು ಎಲ್ಲೂ ಕೂಡ ನಾವು ತಳ್ಳಾಕೋ ಆಗಿಲ್ಲ. ಇದು ಮೋದಿಯವರ ವೈಭವಯುತವಾದಂಥ ಒಂದು ಜೀವನ. ಆದರೆ ನಮ್ಮ ಇಂಡಿಯಾದ ಜೀವನ ಹೇಗಿದೆ ಅನ್ನೋದನ್ನು ಒಂದು ಸೆಕೆಂಡ್ ನೋಡ್ಕೊಬರೋಣ. ಹಸಿವು ಅಪೌಷ್ಟಿಕತೆಯ ಆತಂಕಕಾರಿ ವಾಸ್ತವ ಅನ್ನುವಂಥ ವಿಚಾರವಾಗಿ ಮಾತಾಡೋದ್ರೆ, ಒಂದು ಕಡೆ ಪ್ರಚಾರಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಸುರಿತಾ ಇದೆ, ಇನ್ನೊಂದು ಕಡೆ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನುವಂಥದ್ದು ಕೂಗು ಹಾಕ್ತಾ ಇದೆ. ಹಸಿವು ಮತ್ತು ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಭಾರತದ ಪರಿಸ್ಥಿತಿ ಅನ್ನುವಂಥದ್ದು ನಿಜಕ್ಕೂ ಆತಂಕಕಾರಿಯಾಗಿ ಇರತಕ್ಕಂಥದ್ದು ಇದೆಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಜಾಗತಿಕ ಹಸುವಿನ ಸೂಚ್ಯಂಕ GHI ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಇದರಲ್ಲಿ ಹಿನ್ನಡೆಯನ್ನು ನಮ್ಮ ದೇಶ ಕಾಣ್ತಾ ಇದೆ. ಈ GHI ಸೂಚ್ಯಂಕದಲ್ಲಿ ಭಾರತದ ಪ್ರದರ್ಶನ ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಹೋದರೆ ತೀರಾ ಕೆಳಮಟ್ಟಕ್ಕೆ ಕುಸಿದಿದೆ ಅಂತಲೇ ಹೇಳ್ಬೋದು. 2014ರಲ್ಲಿ ಭಾರತದ ಶ್ರೇಯಾಂಕ 120 ದೇಶಗಳ ಪೈಕಿ 55ನೇ ಸ್ಥಾನದಲ್ಲಿತ್ತು. 2023ರಲ್ಲಿ ಭಾರತ 125 ದೇಶಗಳ ಪೈಕಿ 111ನೇ ಸ್ಥಾನಕ್ಕೆ ಕುಸಿದಿದೆ. ಸೂಚ್ಯಾಂಕವು ಅನ್ನುವಂಥದ್ದು ಭಾರತದಲ್ಲಿನ ಹಸುವಿನ ಮಟ್ಟವನ್ನು ಗಂಭೀರ ಅಥವಾ ತುಂಬ ಸೀರಿಯಸ್ ಅಂತ ವರ್ಗೀಕರಿಸಿ ಇದನ್ನು ಮುಂದೆ ಇಟ್ಟಿದ್ದಾರೆ. ನೆರೆಯ ರಾಷ್ಟ್ರಗಳಿಗಿಂತಲೂ ಸಹ ತೀರಾ ಕಳಪೆ ಮಟ್ಟದಲ್ಲಿ ಇವತ್ತು ಇಂಡಿಯಾ ಇರುವಂಥದ್ದು. ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಂತಹ ನೆರೆ ರಾಷ್ಟ್ರಗಳಂತ ಏನು ಕರಿತೀವಿ, ಆ ಒಂದು ರಾಷ್ಟ್ರಗಳಿಗಿಂತಲೂ ಸಹ ಭಾರತವು ಕೆಳಮಟ್ಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ದೇಶದ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತಾ ಕಾರ್ಯಕ್ರಮಗಳ ಒಂದು ಪರಿಣಾಮಕಾರಿತ್ವದ ಬಗ್ಗೆ ಗಂಭೀರವಾದಂಥ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾವೆ. 2015ರಿಂದ
2020ರಿಂದ 2023ರವರೆಗೆ GHI ಸ್ಕೋರ್ನಲ್ಲಿ ಕೇವಲ 0.5 ಪಾಯಿಂಟ್ಗಳಷ್ಟು ಮಾತ್ರನೇ ಸುಧಾರಣೆ ಕಂಡುಬಂದಿರುವಂಥದ್ದು. ಇದು ನಮ್ಮ ದೇಶದ ಪರಿಸ್ಥಿತಿ. ಅಂದರೆ 8 ವರ್ಷಗಳಲ್ಲಿ ಹಸುವಿನ ವಿರುದ್ಧದ ಒಂದು ಹೋರಾಟದಲ್ಲಿ ಯಾವುದೇ ರೀತಿಯ ಮಹತ್ವವಾದಂಥ ಬದಲಾವಣೆಯನ್ನು ಇಡೀ ಇಂಡಿಯಾ ಕಂಡಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತೊಂದು ವಿಚಾರ, ಮಕ್ಕಳ ಅಪೌಷ್ಟಿಕತೆಯ ಒಂದು ಭೀಕರವಾದಂಥ ಬಿಕ್ಕಟ್ಟು. ಇದ್ರ ಬಗ್ಗೆ ಮಾತನಾಡೋದಾದರೆ ಭಾರತದ GHI ಶ್ರೇಯಾಂಕ ಕುಸಿಯೋದಕ್ಕೆ ಬಹುಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಮಕ್ಕಳಲ್ಲಿರುವಂಥ ಒಂದು ಅಪೌಷ್ಟಿಕತೆಯೇ ಆಗಿರುವಂಥದ್ದು. ವಿಶೇಷವಾಗಿ ಕೃಶತೆ, ವ್ಯಾಸ್ಟಿಂಗ್ ಅಂತ ಏನು ಕರಿತೀವಿ, ಅದು ಕೃಶತೆಯ ಸೂಚಕ. ಕೃಶತೆ ಅಂತಂದರೆ ಮಗುವಿನ ಎತ್ತರಕ್ಕೆ ಮತ್ತು ತೂಕಕ್ಕೆ ತಕ್ಕನಾದಂಥ ಒಂದು ವೆಯ್ಟ್ ಅಥವಾ ಹೈಟ್ ಇರದೇ ಇರತಕ್ಕಂಥದ್ದು. ಈ ಒಂದು ಕೃಶತೆಯ ಪ್ರಮಾಣದಲ್ಲಿ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ದರವನ್ನು ಹೊಂದಿದೆ ಅಂತ ಹೇಳ್ಬೋದು. ಕೃಶತೆಯ ದರ ಏನಿದೆ 2019-21ರ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS ಒಂದು 5 ಪ್ರಕಾರ ಹೇಳೋದಾದರೆ ಮಕ್ಕಳ ಕೃಶತೆಯ ಒಂದು ದರ ಏನಿದೆ ಅದು 18.7ರಷ್ಟಿದೆ ಅಂತೆ. ಬಿಕ್ಕಟ್ಟು ಇಲ್ಲೊಂದು ಹೆಚ್ಚಳ ಆಗಿರೋದು ಇದು ತುಂಬಾ ಆತಂಕಕಾರಿಯಾದಂಥ ವಿಚಾರ ಸಂಗತಿ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ತೀವ್ರ ಕೃಶತೆ ದರ ಏನಿದೆ ಅದು NHFI 4 2015-16ರಲ್ಲಿ ಇದು 7.5% ಅಷ್ಟು ಇತ್ತು. ಇದೇ NHFI 5ಅಲ್ಲಿ 2019-21ರಲ್ಲಿ 7.7ಕ್ಕೆ ಇದು ಏರಿಕೆ ಆಗ್ತಾ ಇದೆ. ಕೃಶತೆ ಹೆಚ್ಚಾಗೋದು ಅಂತಂತಂದರೆ ಲಕ್ಷಾಂತರ ಮಕ್ಕಳಿಗೆ ಆಹಾರದ ಕೊರತೆ ಮತ್ತು ಕಳಪೆ ನೈರ್ಮಲ್ಯದಂತಹ ಒಂದು ಮೂಲಭೂತ ಸಮಸ್ಯೆಗಳಿಂದ ತಕ್ಷಣದ ಅಪಾಯ ಇದೆ ಅಂತ ಅರ್ಥ. ಇದನ್ನು ಸರ್ಕಾರ ಗಂಭೀರವಾಗಿ ಗಮನಿಸ್ತಾ ಇಲ್ಲ ಅಂತ ಅರ್ಥ. ಸರ್ಕಾರ ಪ್ರಚಾರಕ್ಕೆ ಕೋಟ್ಯಾಂತರ ರೂಪಾಯಿ, ಕೋಟಿಗಟ್ಟಲೆ ಖರ್ಚು ಮಾಡಿದರೂ ಸಹ ವಾಸ್ತವದಲ್ಲಿ ಮಕ್ಕಳ ಆರೋಗ್ಯದ ಒಂದು ಮೂಲಭೂತ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದನ್ನು ಈ ಅಂಶಗಳೇನಿದ್ದಾವೆ ಅವು ಸ್ಪಷ್ಟವಾಗಿ ತೋರಿಸ್ತವೆ. ಅಪೌಷ್ಟಿಕತೆಯಿಂದಾಗಿ ದೇಶವು ಏನಿದೆ ನಮ್ಮ ಇಂಡಿಯಾ ಒಟ್ಟು GDPಯ ಸುಮಾರು 4% ನಷ್ಟವನ್ನು ಈಗ ಅನುಭವಿಸ್ತಾ ಇರುವಂಥದ್ದು. ಮೋದಿ ಅನ್ನುವಂತಹ ನಾಯಕನ ಬ್ರ್ಯಾಂಡಿಂಗಾಗಿ ಖರ್ಚು ಮಾಡಿದಂತಹ ಹಣ ಮತ್ತು ಮಕ್ಕಳ ಹಸಿವನ್ನು ನಿವಾರಿಸೋದಕ್ಕೆ ಖರ್ಚು ಮಾಡಿದಂತಹ ಹಣ ಇವೆರಡನ್ನ ಹೋಲಿಕೆ ಹಾಕಿ ಏನಾದರೂ ನೀವು ನೋಡೋದಾದರೆ ಒಂದು ಆತಂಕ ನಿಮ್ಮನ್ನು ಕಾಡುತ್ತೆ. ಆ ಪೌಷ್ಟಿಕಾಂಶದ ಕೊರತೆಯನ್ನು ನಿಭಾಯಿಸೋದಕ್ಕೆ, ಅವುಗಳನ್ನು ನೀಗಿಸೋದಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಒಂದು ಪೋಷಾನ್ ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಪೋಷಾನ್ ಯೋಜನೆಗೆ ಒಂದು ನಿಧಿ 2017-18ರಿಂದ ಕೊಟ್ಟಿದ್ದರು ಮತ್ತು 2020-21ರ ಒಂದು ಬಜೆಟಲ್ಲಿ ಏನು ಅಲೋಕೇಟ್ ಮಾಡಿದ್ರು ಅಂತಂದರೆ ಪೋಷಾನ್ ಅಭಿಯಾನಕ್ಕೆ ಬಿಡುಗಡೆಯಾದಂಥ ಕೇಂದ್ರ ಸರ್ಕಾರದ ನಿಧಿಯ ಮೊತ್ತ ಏನಿದೆ ಅದು 5,456.97 ಕೋಟಿ ರೂಪಾಯಿಗಳು. ಮತ್ತು ಪ್ರಚಾರದ ವೆಚ್ಚ ಇದೇ ಒಂದು ಟೈಮಲ್ಲಿ ನೋಡೋದಾದರೆ ಸರ್ಕಾರಿ ಜಾಹೀರಾತುಗಳು ಪ್ರಚಾರಕ್ಕಾಗಿ ಮಾಡಿದಂಥದ್ದು 2014ರಿಂದ 2025ರ ಈ ಒಂದು ಮಿಡಲ್ ಗ್ಯಾಪಲ್ಲಿ ನೋಡೋದಾದರೆ ಒಟ್ಟು ಖರ್ಚು ಮಾಡಿದ್ದೀವರು 6,491 ಕೋಟಿ ರೂಪಾಯಿ. ನೋಡಿ ಯಾವ ರೀತಿ ಇದೆ ಬ್ಲಂಡರ್ ಅನ್ನುವಂಥದ್ದು. ಆರ್ಥಿಕತೆಯಲ್ಲಿ 3ನೇ ಸ್ಥಾನ ತಲುಪಿದ್ದೇವೆ ಅಂಥೇಳಿ ಎಲ್ಲ ಕಡೆಗೂ ಪ್ರಚಾರ ಮಾಡ್ತಿದ್ದಾರೆ. ಬಟ್ ದೇಶದ 80% ಜನ BPL ಕಾರ್ಡನ್ನು ಹಿಡಿದು ರೇಷನ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಭಾರತದ ವಿಶ್ವಗುರು ಅಂತ ಭಾರತವನ್ನು ವಿಶ್ವಗುರುವಾಗಿದೆ ಅಂತ ಇದೇ ಜನ ಮಾತನಾಡ್ತಾರೆ. ಬಟ್ ಇದೇ ಟೈಮಲ್ಲಿ ಇಲ್ಲಿನ ದಲಿತರ ಮತ್ತು ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳನ್ನು ಕೂಡ ಆಗ್ತಿರುವಂಥದ್ದು ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ. ಇದ್ಯಾವುದೂ ಸಹ ಪ್ರಚಾರದ ಭಾಗ ಆಗೋದಿಲ್ಲ. ಮಕ್ಕಳ ಹಸಿವನ್ನು ಹೋಗಲಾಡಿಸುವಂತಹ ನಿಜವಾದ ಕೆಲಸಕ್ಕಿಂತ ಮೋದಿಜಿಯವರು ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮೋದಿ ಪ್ರಚಾರಕ್ಕೆ ಹೆಚ್ಚಾಗಿರುವಂಥ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಇನ್ನೂ ದುರಂತ ಅಂತಂದರೆ ಈ ಒಂದು ಪೋಷಾಣ ಅಭಿಯಾನಕ್ಕೆ 80%ಕ್ಕಿಂತಲೂ ಹೆಚ್ಚು ಮಹಿಳೆಯರಿಗೆ ಮಾಹಿತಿ ತಲುಪಿದೆ ಅಂಥೇಳಿ ಸಮೀಕ್ಷೆಗಳು ಹೇಳ್ತವೆ. ಬಟ್ ಪೋಷಾನ್ ಅಭಿಯಾನದ ಪ್ರಚಾರಕ್ಕೆ ಹೆಚ್ಚಿನ ಹಣ ಖರ್ಚು ಮಾಡಲಾಗಿದೆ. ಪ್ರಚಾರ ಯಶಸ್ವಿಯಾಗಿದೆ, ಆದರೆ ಯೋಜನೆ ಅಥವಾ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ವಿಫಲ ಆಗಿದೆ ಅಂದರ್ಥ ಅಷ್ಟೇ. ಇದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಒಂದು ಅರ್ಥದಲ್ಲಿ ಇದು ಮಕ್ಕಳ ಪೋಷಣೆಗಿಂತ ಮೋದಿಜಿಯ ಪೋಷಣೆ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ಅಂತ ಅನ್ಬೋದು. ಕಡೆಯದಾಗಿ ನಮ್ಮ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ, ಡಿಯರ್ ಮೋದಿಜಿ, ನಮ್ಮ ಮಕ್ಕಳು ಹಸ್ತಿರುವಾಗ ಜಾಹೀರಾತುಗಳ ನಿಮ್ಮ ಒಂದು ವೈಭವದಿಂದ ಏನು ಪ್ರಯೋಜನ ಅನ್ನುವಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.